ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ನಾ ಮನೆಗೆ ಬರೋದಿಲ್ಲ ಅಂತ ಹೇಳಿರ್ತಾಳೆ. ದೇವಸ್ಥಾನದಿಂದ ಬಂದ ತಕ್ಷಣವೇ ದೇವರು ಕೇಳ್ತಾರೆ, ಏನೇನು ಹೊರಡೋಣ, ಹೋಗ್ತೀವಿ ಮಾವ, ನಾವು ತುಂಬ ಆಫೀಸ್ ಕೆಲಸ ಇದೆ ಅಂತ ಹೇಳಿಬಿಟ್ಟು ಮಾವನಿಗೆ ಹೇಳಿ ದೇವರು ಹೊರಡ್ತಾ ಇರ್ತಾರೆ. ಹಾಗೆ ಪವಿತ್ರನ ರೂಮಿಗೆ ಬಂದು ಬರ್ತೀರಾ ನೀವು ಅಂತ ಕೇಳಿದ ತಕ್ಷಣವೇ ನೆನಪಾಗೋದು, ಪವಿತ್ರ ನಾನು ಬರಲ್ಲ ನಿಮ್ಮ ಮನೇಲಿ, ನನಗೆ ಕಾಟ ಜಾಸ್ತಿ ಆಗಿದೆ, ಇನ್ಯಾವುದೇ ಕಾರಣಕ್ಕೂ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿರೋ ಮಾತೇ ನೆನೆಸ್ಕೊಂಡ್ಬಿಟ್ಟು ಬ್ಯಾಗ್ನ ಎತ್ಕೊಳ್ಳಾರ್ದೆ ಸುಮ್ಮನೆ ಹೊರಟೋಗ್ತೇನೆ. ಸರಿ, ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ, ನಿಮ್ಮನ್ನು ಕಷ್ಟದಲ್ಲಿ ದೂಕೋದು ನನಗೆ ಇಷ್ಟ ಇಲ್ಲ, ನಿಮ್ಗೆ ಎಷ್ಟು ದಿನ ಆರಾಮಾಗಿ ಇದ್ದು ಬರ್ತಿರೋ ಬನ್ನಿ ಅಂಥೇಳಿ ಬಿಟ್ಕೊಟ್ಟು ಹೊರಟೋಗ್ಬಿಡ್ತಾನೆ. ಅಲ್ಲಿಂದ ಪುಟ್ಟ ತಾತ ಬರ್ತಾರೆ. ತಾತ ಬಂದ ತಕ್ಷಣ ಅವರಿಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟು ಏನಿದು ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತಾತ ಬುದ್ಧಿವಾದನ ಹೇಳ್ತಾನೆ ಪವಿತ್ರನಿಗೆ. ನೋಡಮ್ಮ, ಮಲ್ಲಿಗೆ ಹೂವಿನ ಗಿಡ ಕತ್ಲಲ್ಲೂ ಕೂಡ ಅರಳುತ್ತೆ, ಯಾಕಂದರೆ ಅದು ಎಲ್ಲರಿಗೂ ಹೂವು ಬೇಕು ಅಂತಲ್ಲ, ಕತ್ಲಲ್ಲೂ ಕೂಡ ಪರಿಮಳನ ಎಲ್ಲರಿಗೂ ಸುಗಂಧವಾಗಿ ಕೊಡುತ್ತೆ. ಹಾಗೆ ನಿನ್ನ ಜೀವನವೂ ಕೂಡ ಕತ್ಲಲ್ಲಿರೋ ಬೆಳಕಾಗಿರಬೇಕು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅದನ್ನು ಕೇಳಿ ಪವಿತ್ರನ ಮನಸ್ಸಿಗೂ ಸ್ವಲ್ಪ ಹಗುರವಾಗುತ್ತೆ. ಹಾಗೆ ದೇವ ಅವರು ಕಾರ್ ಹತ್ರ ಹೋಗಿ ಕಾರ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ನಮೃತ ಕಾಲ್ ಮಾಡ್ತಾಳೆ. ಎಲ್ಲಿದೆಯಾ ದೇವ್, ನೀ ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳಿದಾಗ, ಹಾಂ ನಮೃತ ಬರ್ತಾ ಇದ್ದೀನಿ, ನಾನು ಇವಾಗ ಒಂದು 5 ನಿಮಿಷದಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿ, ಯಾಕೆ ಪವಿತ್ರ ಬರ್ತಾ ಇಲ್ವಾ? ಇಲ್ಲ, ಪವಿತ್ರ ಇನ್ನೊಂದು ದಿನ ಇದ್ದು ಬರ್ತಾರಂತೆ ಅಂತ ಹೇಳ್ತಾನೆ ದೇವ್. ಹೌದಾ, ಅವಳಿಗೆ ಬರೋಕ್ಕೆ ಬಿಡೋದಿಲ್ಲ, ಅಷ್ಟು ಕಾಟ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾಳೆ ನಮೃತ. ಆದ ತಕ್ಷಣ ಎಲ್ಲರ ಮನೆಯಲ್ಲಿ ಎಲ್ಲ ಫಂಕ್ಷನ್ಸ್ ಮುಗಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಹೋಗಬೇಕು ಅಂತ ರೆಡಿ ಆಗ್ತಾಳೆ. ಪವಿತ್ರ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಪವಿತ್ರ ಬಂದು ಮತ್ತೆ ಕಾರಲ್ಲಿ ಕೂತ್ಕೋತಾಳೆ. ಯಾಕಂದರೆ ತಾತ ಹೇಳಿದರ ಮಾತಿಂದ ಅಲ್ಲಿಂದ ಕಾರಲ್ಲಿ ಇಬ್ಬರು ಸೇರಿ ಮತ್ತೆ ಮನೆಗೆ ಬರ್ತಾರೆ. ದೇವು ಅವ್ರ ಮನೆಗೆ ಬಂದು ಸ್ವೀಟ್ ತಂದಿದ್ದ ದೇವು ಮತ್ತು ಪವಿತ್ರ ಅವಳ ಕೈಯಿಂದ ಸ್ವೀಟ್ ತೊಗೊಂಡು, ತಾತ ತುಂಬ ಬಂದುಬಿಟ್ಟಿಯಾ ಪವಿತ್ರ ನೀನು, ನನಗೆ ತುಂಬ ಖುಷಿ ಆಯಿತು ಅಂಥೇಳಿ ತಾತ ಹೇಳಿ ಸ್ವೀಟ್ ಇಸ್ಕೊಳ್ಳೋ ಅಷ್ಟೊತ್ತಿಗೆ ರಾಧಿಕಾ ಅವರು ಬಂದು, ಏನು ನೀನು ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಅಂಥೇಳ್ಬಿಟ್ಟು ಸ್ವೀಟ್ನ ಕೈಯಿಂದ ಎಸ್ಕೊಂಡ್ಬಿಡ್ತಾಳೆ. ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ತಿರುಗಿ ಇಟ್ಟು ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಅಂತ ನೋಡೋಣ ಪವಿತ್ರ. ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.